ಚಂದನ್ ಶೆಟ್ಟಿ ವಿರುದ್ಧ ಸಾಂಗ್ ಕದ್ದಂತಹ ಆರೋಪ ಕೇಳಿ ಬರ್ತಾ ಇದೆ. ಸಾಂಗ್ ಮಾಡಿದ್ದು ಒಬ್ರು, ಅದನ್ನ ಕದ್ದಿದ್ದು ಮತ್ತೊಬ್ರು ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಕಾಟನ್ ಕ್ಯಾಂಡಿ ಸಾಂಗ್ ಕಾಪಿರೈಟ್ ಆಪಾದನೆ ಕೇಳಿ ಬರ್ತಾ ಇದೆ. ರ್ಯಾಪರ್ ಯುವರಾಜ್ ವೈಬುಲ್ ಈ ಆರೋಪವನ್ನ ಮಾಡಿದ್ದಾರೆ. ಇಡೀ ಸಾಂಗ್ ಅನ್ನ ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಯುವರಾಜ್. ನಮ್ಮ ಸಾಂಗ್ನ ಪಲ್ಲವಿ ಮತ್ತು ಚರಣವನ್ನ ಚಂದನ್ ಕದ್ದಿದ್ದಾರೆ. ಕಾಪಿರೈಟ್ ಸಂಬಂಧ ಮಾತುಕತೆಗೆ ಕರೆದರೂ ಕೂಡ ಚಂದನ್ ಬರಲಿಲ್ಲ. ಸಾಂಗ್ ರೆಡಿ ಮಾಡೋದಕ್ಕೆ ನಾನು 12 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೇನೆ. ಆ ಒರಿಜಿನಲ್ ಸಾಂಗ್ ಸಾಲುಗಳನ್ನು ಯಥಾವತ್ತಾಗಿ ಕಾಪಿ ಮಾಡಿದ್ದಾರೆ ಅಂತ ಹೇಳಿ ಚಂದನ್ ಶೆಟ್ಟಿ ವಿರುದ್ಧ ಈಗ ಆರೋಪ ಮಾಡಿದ್ದಾರೆ ರ್ಯಾಪರ್ ಯುವರಾಜ್. ಕಾನೂನು ಮೂಲಕ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ಯುವರಾಜ್ ಈ ಸಂದರ್ಭದಲ್ಲಿ ಹೇಳಿದ್ದಾರೆ. ಈ ಕಾಟನ್ ಕ್ಯಾಂಡಿ ಸಾಂಗ್ ಕಾಪಿರೈಟ್ನ ವಿಚಾರವಾಗಿ ಈಗ ಈ ರೀತಿಯ ಒಂದು ಕನ್ಫ್ಯೂಷನ್ ಇದೆ. ನೇರವಾಗಿ ಚಂದನ್ ಶೆಟ್ಟಿ ವಿರುದ್ಧ ಆರೋಪ ಮಾಡ್ತಾ ಇರೋದು ರ್ಯಾಪರ್ ಯುವರಾಜ್. 12 ಲಕ್ಷ ರೂಪಾಯಿ ಖರ್ಚು ಮಾಡಿ ನಾನು ಮಾಡಿದ್ದ ಸಾಂಗ್ ಅದು, ಯಥಾವತ್ತಾಗಿ ಚಂದನ್ ಶೆಟ್ಟಿ ಅದನ್ನ ಕಾಪಿ ಮಾಡಿದ್ದಾರೆ. ಈ ಕಾಪಿರೈಟ್ನ ವಿಚಾರವಾಗಿ ಮಾತುಕತೆಗೆ ಕರೆದರೂ ಕೂಡ ಚಂದನ್ ಬಂದಿಲ್ಲ. ಸೊ ಕಾನೂನಿನ ಮೂಲಕ ನ್ಯಾಯ ಸಿಗುವ ವಿಶ್ವಾಸ ಇದೆ ಅಂತ ಯುವರಾಜ್ ಹೇಳಿದ್ದಾರೆ. ಈ ಬಗ್ಗೆ ಚಂದನ್ ಶೆಟ್ಟಿ ಏನು ಹೇಳ್ತಾರೆ ಅನ್ನೋದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ಯಾಕಂದರೆ ಅವರ ವಿರುದ್ಧ ಈ ಸಾಂಗ್ ಯಾವಾಗ ರಿಲೀಸ್ ಆಯಿತೋ ಆಗಿನಿಂದ ಆರೋಪ ಮಾಡ್ತಾ ಇರೋದು ರ್ಯಾಪರ್ ಯುವರಾಜ್ ವೈಬುಲ್. ಇದು ನಮ್ಮ ಸಾಂಗನ್ನು ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ ಹೇಳ್ತಾ ಇರೋದು. ಚಂದನ್ ಶೆಟ್ಟಿ ಅವರು ಹೊಸ ವರ್ಷಕ್ಕೆ ಕಿಕ್ಕೇರ್ಸೋ ಸಾಂಗ್ ಒಂದು ಕೊಟ್ಟಿದ್ರು, ಕಾಟನ್ ಕ್ಯಾಂಡಿ ಅಂತ. ಕಾಟನ್ ಕ್ಯಾಂಡಿ ಸಾಂಗು ಚಂದನ್ ಶೆಟ್ಟಿ ಏನಾದರೂ ಕಾಪಿ ಮಾಡಿದ್ದಾರಾ? ಯಾಕೆ ಇದೆಲ್ಲ ನಾನು ಮಾತಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ? ಹೌದು, ನನ್ನ ಜೊತೆ ಒಬ್ಬರು ಇದ್ದಾರೆ, ಅವ್ರು ಯಾರು ಏನು ಅಂತ ಅವ್ರ ಮುಖಾಂತರನೇ ಕೇಳ್ಕೊಂಡು ಹೋಗ್ತೀನಿ, ಬನ್ನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ನೀವು ಅದೇ ಟ್ರೋಲರ್ ನೋಡ್ತಾ ಇದ್ರು ಕಾಪಿ ಮಾಡಿದೆ ಅಂತ. ಮೂಲತಃ ನೀವು ರ್ಯಾಪರೇನಾ ಏನು ಸರ್? ನಾನು ರ್ಯಾಪರ್ ಪ್ಲೇಬ್ಯಾಕ್ ಸಿಂಗರ್ ಮೇಡಮ್. ನಾನು ಎಸ್ ಮ್ಯಾಮ್. ಹೀಗೆ ಕಾಟನ್ ಕ್ಯಾಂಡಿ ಸಾಂಗ್ ನಾನು ಇರಲಿಲ್ಲ, ಆ್ಯಕ್ಚುಲಿ ಔಟ್ ಆಫ್ ಸ್ಟೇಷನಲ್ಲಿದ್ದೆ. ನನಗೆ ಆ್ಯಕ್ಚುಲಿ ಇದು ಯೂಟ್ಯೂಬಿಂದ ಟ್ರೋಲರ್ಸ್ ಕಡೆಯಿಂದ ನನಗೆ ವಾಟ್ಸಪ್ಗೆಲ್ಲ ನನಗೆ ಮೆಸೇಜಸ್ ಬರ್ತಾಯಿತ್ತು. ನನಗೆ ಈ ಥರ ನಿಮ್ಮ ಸಾಂಗು ಕಾಪಿ ಮಾಡಿದ್ದಾರೆ, ಚಂದನ್ ಶೆಟ್ಟಿ ಕಾಪಿ ಮಾಡಿದ್ದಾರೆ ಅಂತ. ಯಾವುದಕ್ಕೂ ನಾನು ನೋಡೋಣ ಅಂತ ನಾನು ಯೂಟ್ಯೂಬಲ್ಲಿ ಚೆಕ್ ಮಾಡಿ ನೋಡಿದೆ ಅವ್ರ ಸಾಂಗು. ಅದರಲ್ಲೇನು ಒಂದು 8 ಬಾರ್ ಇದೆ ಫಸ್ಟ್ ಪಲ್ಲವಿನಲ್ಲಿ, ಹಾಗೆ ಸೆಕೆಂಡ್ ಚರಣದಲ್ಲಿ 8 ಬಾರ್ ಏನಿದೆ ಅದು ಆ್ಯಕ್ಚುಲಿ ನಂದು ಟೋಟಲ್ ಕಾಪಿ ಮೇಡಮ್. ಅದು ಸಾಂಗ್ ಏನಿದೆ ಅದು ಟೋಟಲ್ ಒಂದು ಚೂರು ಚೇಂಜಸ್ ಎಲ್ಲ ಕಾಪಿ ಆಗಿದೆ. ಅದು ಆ ಸಾಂಗು ಎಲ್ಲಿಂದ ಎಲ್ಲಿ ತನಕ ಕಾಪಿ ಮಾಡಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ ಸರ್? ಸ್ಟಾರ್ಟಿಂಗ್ ಪಲ್ಲವಿ ಅಂತ ಏನು ಬರುತ್ತೆ. ಸ್ವತಃ ನಮ್ಮ ಜೊತೆಗೆ ಮಾತಾಡೋದಕ್ಕೆ ಈಗ ಚಂದನ್ ಶೆಟ್ಟಿ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಚಂದನ್ ಶೆಟ್ಟಿ ಅವರೇ ನಮಸ್ಕಾರ. ಚಂದನ್ ಶೆಟ್ಟಿ ಅವ್ರ ಧ್ವನಿ ಕೇಳಿಸ್ತಾ ಇದೆಯಾ? ಎಸ್ ಸರ್, ಕೇಳಿಸ್ತಾ ಇದೆ. ನಿಮ್ಮ ವಿರುದ್ಧ ಯುವರಾಜ್ ಮಾಡ್ತಾ ಇರೋ ಆರೋಪ ನಿಮ್ ಗಮನಕ್ಕೆ ಬಂದಿದೆ ಅಂತ ಅನ್ಕೋತೀನಿ. ಕಾಟನ್ ಕ್ಯಾಂಡಿ ಸಾಂಗ್ ನ ನೀವು ಕಾಪಿ ಮಾಡಿದ್ದೀರಿ ಅಂತ ಅವ್ರು ಹೇಳ್ತಾ ಇರೋದು, ಏನ್ ಹೇಳ್ತೀರಿ? ಸರ್, ಅದನ್ನೇ ಬೆಳಗ್ಗೆಯಿಂದನೂ ನನಗೆ ಇದೇ ಫೋನ್ ಕಾಲ್ಸ್ಗಳೇನೆ ಆಗಿದೆ, ತುಂಬಾ ರಿಯಾಕ್ಷನ್ಸ್ ಕೊಟ್ಟಿದ್ದೀನಿ. ಸೊ ಬಿಟ್ಟು ನಾನು ಮಾತಾಡಿ ಸ್ವಲ್ಪ ಪ್ರಿಪೇರ್ ಆಗ್ಬಿಟ್ಟಿದ್ದೀನಿ. ಸೊ ಫಸ್ಟ್ ರಿಯಾಕ್ಷನ್ ಈಸ್, ಭೂಮಿ ಮೇಲೆ ಒಬ್ಬರಿಗೆ ಬರುವಂತ ಥಾಟ್ ಇನ್ನೊಬ್ಬರಿಗೆ ಬರುವುದು ತುಂಬಾ ಸಹಜ. ಅಂಡ್ ಈ ಒಂದು ಟ್ಯೂನ್ ಏನ್ ಇವ್ರು ಹೇಳ್ತಾ ಇದಾರೆ, ಸೊ ಇಟ್ಸ್ ಕೈಂಡ್ ಆಫ್ ಸಿಮಿಲರ್. ನನಗೂ ಕೂಡ ತುಂಬಾ ಶಾಕ್ ಆಯ್ತು. ನನಗೂ ಈ ಎಕ್ಸ್ಪೀರಿಯನ್ಸ್ ಹೊಸ ಅದು. ಸೊ ಅದಾದ ನಂತರ ಈ ಒಂದು ಈ ಕಾಂಪ್ಲಿಕೇಶನ್ ಯಾಕೆ ಈ ತರ ಆಗ್ತಾ ಇದೆ ಅಂತ ಹೇಳಿದ್ರೆ, ಜಸ್ಟ್ ಬಿಕಾಸ್ ಇದು ರಿಪೀಟೆಡ್ ಟ್ಯೂನ್ ಸರ್. ಇದು ಅಂದ್ರೆ ಏನು ಅಂತ ಹೇಳಿದ್ರೆ, ಇಟ್ ಇಸ್ ಅ ಫೋಕ್ ಟ್ಯೂನ್. ಇದು ನೀವು ಈ ಹಾಡ್ಸ್ ಕೇಳಿರ್ತೀರಾ, ಹಾವಾದ್ರೂ ಕಚ್ಚಾಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ತಾನಾನೆ ನಾನೇ ನಾನೇ ತಾನಾನೆ. ಸೊ ಇದು ಈ ಟ್ಯೂನ್ಗಳೇನಾಗುತ್ತದೆ, ಸಬ್ ಕಾನ್ಶಿಯಸ್ಲಿ ನಮ್ಮ ತಲೆಯಲ್ಲಿ ಕೂದಿದೆ. ಎನಿ ಮ್ಯೂಸಿಷಿಯನ್ ಸರ್, ನಾವು ಏನೇ ಟ್ಯೂನ್ ಕಂಪೋಸ್ ಮಾಡ್ಬೇಕಾದಾಗ ಅದು ಅವರು ಒಳಗಡೆಯಿಂದ ಬರೋಂಥದ್ದಲ್ಲ, ಅವ್ರು ಕೇಳಿರ್ತಾರಲ್ಲ, ಆ ಕೇಳಿರೋದನ್ನ ಅವ್ರ ಮೈಂಡ್ ಅದನ್ನ ಪ್ರೊಸೆಸ್ ಮಾಡಿ ಆಗಿನ ಟೈಮಲ್ಲಿ ಮೂಡಲ್ಲಿ ಯಾವ ತರ ಕಂಪೋಸ್ ಮಾಡಿರ್ತಾರೆ ಅದನ್ನ ಆ ಟೈಮಲ್ಲಿ ಕಂಪೋಸಿಷನ್ಸ್ಗಳು ಆಗಿರುತ್ತೆ. ಅಂದ್ರೆ ಈಗ ಯುವರಾಜ್ ಅವರ ಕಾಟನ್ ಕ್ಯಾಂಡಿ ಸಾಂಗು ನೀವು ರಿಲೀಸ್ ಮಾಡಿದ ಸಾಂಗ್ ಏನು ಸಂಬಂಧ ಇಲ್ಲ? ಇಟ್ಸ್ ಫಸ್ಟ್ ಅವ್ರು ಹೇಳ್ತಿರೋದು ಫಸ್ಟ್ 4 ಬಾರ್ ಬರುವಂತಹ ಟ್ಯೂನು ಸಿಮಿಲರ್ ಇದೆ ಅಂತ ಹೇಳ್ತಾ ಇದಾರೆ. ಆಮೇಲೆ ಅದು ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ, ತುಂಬಾ ಅಷ್ಟು ಲೈನ್ಸ್ ಗಳು ಮಾಡಿದ್ದಾರೆ ಅಂತ. ಸೊ ಇಟ್ಸ್ ನನ್ನ ಪ್ಯಾಟರ್ನ್ ಅದು ಸರ್. ನಾನು ಫಸ್ಟ್ ಹಾಫ್ ಅಲ್ಲಿ ಏನ್ ಸಾಂಗ್ ಮಾಡ್ತೀನಿ, ಫಸ್ಟ್ ಹಾಫ್ 4 ಬಾರ್ಸ್ ಅಂದ್ರೆ ಏನು ಪಲ್ಲವಿ ನಾವು ಕಂಪೋಸ್ ಮಾಡಿರ್ತೀನಿ, ಅದೇ ಪಲ್ಲವಿ ನಾನು ಎಂಡಲ್ಲೂ ಹಾಡ್ತೀನಿ. ಸೊ ಇದನ್ನ ನಾನು ಈಗ ರೀಸೆಂಟ್ ಆಗಿ ಇಂಟ್ರೊಡ್ಯೂಸ್ ಮಾಡಿರೋದು ಯಾವಾಗ ಅಂತ ಹೇಳಿದ್ರೆ, ಈ ಕರಾಬು ಸಾಂಗ್ ಇಂದ ನಾನು ಇದನ್ನ ಈ ಪ್ಯಾಟರ್ನ್ ನ ಫಾಲೋ ಮಾಡ್ಕೊಂಡು ಬಂದೆ. ಅಂದ್ರೆ ನಾನೇ ಫಿಗರ್ ಔಟ್ ಮಾಡ್ಕೊಂಡು ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ಫಸ್ಟ್ ಹಾಫ್ ಅಂಡ್ ಮತ್ತೆ ಎಂಡ್, ಫಸ್ಟ್ ಸ್ಟಾರ್ಟಿಂಗ್ ಅಂಡ್ ಎಂಡ್ ಆಫ್ ದ ಸಾಂಗ್ ಸೇಮ್ ಟ್ಯೂನ್.
ಸೊ ಇದರಲ್ಲಿ ಏನಾಗಿದೆ, ಸ್ಟಾರ್ಟಿಂಗ್ ಅಲ್ಲಿ ನಾನು ಏನ್ ಟ್ಯೂನ್ ಮಾಡಿದೀನಿ ಅದು ಎಂಡಲ್ಲೂ ಇಟ್ಟಿದ್ದೀನಿ. ಸೊ ಹಾಗಾಗಿ ಇವ್ರಿಗೆ ಅದು ತುಂಬಾ ದೊಡ್ಡದು ಅಂತ ಅನ್ನಿಸ್ತಾ ಇದೆ. ಈಗ ಅವರು ಕಾಪಿರೈಟ್ ವಿಚಾರಕ್ಕೆ ನಿಮ್ಮನ್ನ ಕರೆದ್ರಂತೆ ಮಾತುಕತೆಗೆ, ನೀವು ಹೋಗ್ಲಿಲ್ವಂತೆ? ಇಲ್ಲ ಸರ್, ದಿಸ್ ಇಸ್ ರಾಂಗ್. ಇದು ಅವ್ರು ನನ್ನ ಕಾಂಟ್ಯಾಕ್ಟೇ ಮಾಡಿಲ್ಲ. ಇವಾಗ ಡೈರೆಕ್ಟ್ ಆಗಿ ನಿಮ್ ತರಾನೇ ಯಾರೋ ಒಂದು ಫಸ್ಟ್ ಚಾನಲ್ ಅವರು ಫಸ್ಟ್ ಟೈಮ್ ಅವ್ರ ಜೊತೆ ಇವತ್ತೇ ನನ್ನ ಜೊತೆ ಕಾನ್ವರ್ಸೇಷನ್ ಆಗಿದ್ದು. ಅವರು ಇದೇ ತರ ಫೋನ್ ಕಾಲ್ ಅಲ್ಲೇ ಮಾತಾಡಿದ್ದು, ಇವತ್ತೇ ಮಾತಾಡಿದ್ದು. ಸೊ ನನಗೆ ಯಾವ್ದೇ ರೀತಿಯ ಕಾಂಟ್ಯಾಕ್ಟ್ ಅವರು ಮಾಡಿಲ್ಲ. ಮುಂದೇನು ಚಂದನ್, ಈಗ 12 ಲಕ್ಷ ಖರ್ಚು ಮಾಡಿದೀನಿ ನಾನು ಈ ಹಾಡಿಗೆ, ಯಥಾವತ್ ಕಾಪಿ ಮಾಡಿದಿರಿ ನೀವು ಅಂತ ಅವ್ರು ಹೇಳ್ತಾ ಇರೋದು. ಸರ್ ಇಲ್ಲ, ದಿಸ್ ಇಸ್ ವೆರಿ ಥ್ರಿಲ್ಲಿಂಗ್ ಸರ್. ದಿಸ್ ಕೇಸ್ ಐ ಆಮ್ ಟೆಲ್ಲಿಂಗ್ ಯು ಇನ್ ಮೈ ಲೈಫ್. ದಿಸ್ ಇಸ್ ಲೈಕ್ ದಿಸ್ ಇಸ್ ವೆರಿ ಮಚ್. ನನಗೆ ಎಷ್ಟು ಒಂಥರ ಇದನ್ನ ನಾನು ಗೆಲ್ಬೇಕು, ಇದು ವಾಟ್ ಇಸ್ ದಿಸ್, ನಾನು ಇದ್ರ ಹಿಂದೆ ಬಿದ್ದಿದ್ದೀನಿ. ಐ ಜಸ್ಟ್ ವಾಂಟ್ ಟು ಫೈಟ್ ಲೀಗಲಿ. ಲೆಟ್ಸ್ ಡೂ ಇಟ್ ಸರ್. ಐ ವಾಂಟ್ ಟು ಸೆಟ್ ಅನ್ ಎಕ್ಸಾಂಪಲ್. ಅಂದ್ರೆ ಇದು ದಿಸ್ ಇಸ್ ಪಾಸಿಬಲ್. ದಿಸ್ ಇಸ್ ನಾಟ್ ಲೈಕ್ ಅವ್ರು ನನ್ನ ಟ್ಯೂನ್ ನ ಹೋಗ್ಬಿಟ್ಟು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿ ಟ್ಯೂನ್ ನ ಇನ್ಸ್ಪೈರ್ ಆಗಿ, ಅಂದ್ರೆ ವ್ಯೂಸ್ ಇಲ್ದೇ ಇರುವಂತ ಒಂದು ಸಾಂಗ್ ಇಂದ ನಾನು ಇನ್ಸ್ಪೈರ್ ಆಗೋದು ಅಂತ ಹೇಳಿದ್ರೆ ಅದು ಎಲ್ಲೋ ಒಂದ್ ಕಡೆ ಸತ್ಯಕ್ಕೆ ಒಂದ್ ಸ್ವಲ್ಪ ದೂರವಾದ ಮಾತಾಗಿರುತ್ತೆ. ಯಾರಾದ್ರೂ ಆಗಿರ್ಲಿ, ಒಂದು ಹಿಟ್ ಆಗಿರೋ ಟ್ಯೂನ್ ನ ತಗೊಳ್ಳೋದು ಒಂದು ಅರ್ಥ ಇದೆ. ಸೊ ಇದ್ರ ಇಷ್ಟೇ ಸರ್. ಐ ಜಸ್ಟ್ ಡೋಂಟ್ ವಾಂಟ್ ಟು ಟಾಕ್ ಮೋರ್ ಅಂಡ್ ಸುಮ್ನೆ ಇದೇ ಒಂದು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಬೇಕು. ದಯವಿಟ್ಟು ಇದನ್ನ ಕೇಳಿಸ್ಕೊಳ್ಳಿ. ಒಂದು ಸಾಂಗ್ ಇದೆ ನಂದು, ಆನಂದ್ ಆಡಿಯೋದಲ್ಲಿ 5 ವರ್ಷದಿಂದ ರಿಲೀಸ್ ಆಗಿದೆ. ಅದನ್ನ ಹಾಡ್ ತೋರಿಸ್ತೀನಿ. ಐಸ್ ಕ್ಯಾಂಡಿ ತಿನ್ನೋ ಸ್ಟೈಲ್ ನೋಡಿ, ಮುಖದಲ್ಲಿ ಸ್ಮೈಲ್ ನೋಡಿ, ಅವಳ ಕ್ಯಾಟ್ ವಾಕ್ ನೋಡಿ, ನಂಗೆ ಕರೆಂಟ್ ಶಾಕ್ ಕೊಡಿ. ತೂ ಅಂಟಾವಾ ಮಾವಾ ಹೂ, ಅಂಟಾವಾ ಮಾವಾ ಹೂ. ಗೊತ್ತಾಯ್ತು ಸರ್? ಸೊ ಇದು ನನ್ನ ತಲೆಯಲ್ಲಿ ಬಂದಿರೋ ಐಡಿಯಾ, ದೇವಿಶ್ರೀ ಪ್ರಸಾದ್ ಅವ್ರ ತಲೆಯಲ್ಲೂ ಬಂದಿದೆ. ಸೊ ದಟ್ ನಾನು ಅವ್ರು ಕ್ಲೈಮ್ ಮಾಡಕ್ಕಾಗಲ್ಲ, ನೀವು ನನ್ನ ಸಾಂಗ್ ಕದ್ದೀರಾ ಬಂದು ಅಂತ ಅಂದ್ಬಿಟ್ಟು ನನ್ನ ರೆಪ್ಯುಟೇಷನ್ ಹಾಳಾಗುತ್ತೆ. ಐ ಕಾಂಟ್ ಡೂ ಲೈಕ್ ದಟ್. ಮ್ಯೂಸಿಷಿಯನ್ಗೆ ಒಬ್ಬ ಮ್ಯೂಸಿಷಿಯನ್ಗೆ ಗೊತ್ತಿರುತ್ತೆ ಸರ್. ಒಬ್ಬೊಬ್ಬ ತಲೆಯಲ್ಲಿ ನೀವು ಮ್ಯೂಸಿಷಿಯನ್ಸ್ಗಳನ್ನ ಮಾತಾಡ್ಸಿ ಸರ್ ಪ್ಲೀಸ್. ದೇ ವಿಲ್ ಎಕ್ಸ್ಪ್ಲೈನ್ ಯು ಬೆಟರ್. ಇಲ್ಲ, ನೀವು ಕಾಂತಾರ ವಿಚಾರ ಗೊತ್ತಿದೆಯಲ್ಲ ನಿಮ್ಗೆ, ಅದು ಯಾವ ರೀತಿ ಆಗಿತ್ತು ಅಂತ ಹೇಳಿ. ಸೊ ಅದೇ ರೀತಿ ಇದು ಈಗ ಅವ್ರು ಕ್ಲೇಮ್ ಮಾಡ್ತಾ ಇರೋದೇನಂತಂದ್ರೆ, ನೀವು ವಿತ್ ಲೈನ್ಸ್ ಮತ್ತೊಂದು ಮಗದೊಂದು ಎಲ್ಲ ಯಥಾವತ್ ಕಾಪಿ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇರೋದು. ಸರ್ ಅಂದ್ರೆ ಅವ್ರು ಹೇಳ್ತಾ ಇದಾರೆ. ಸೊ ನಾನು ಐ ಆಮ್ ವೆರಿ ಕಾನ್ಫಿಡೆಂಟ್ ವಾಟ್ ಐ ಆಮ್ ಡನ್. ನಾನು ಕನ್ನಡಕ್ಕೆ ಕೊಡುಗೆ ಕೊಟ್ಟಿರೋದು 800 ಮಿಲಿಯನ್ ವ್ಯೂಸ್, 80 ಕೋಟಿ ವೀಕ್ಷಣೆ ಕೊಟ್ಟಿದ್ದೀನಿ ನನ್ನ ಹಾಡುಗಳಿಂದ. ಚಂದನ್ ಶೆಟ್ಟಿ ಅವರೇ ಒಂದೇ ನಿಮಿಷ. ಈಗ ಸ್ವತಃ ಯುವರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ, ಇಲ್ಲೇ ಮಾತಾಡೋಣ. ಯುವರಾಜ್ ಅವರೇ ನಮಸ್ಕಾರ. ಐ ಕಾಂಟ್ ಟಾಕ್ ಸರ್ ವಿತ್ ಹಿಮ್. ಯುವರಾಜ್ ಅವರೇ, ಧ್ವನಿ ಕೇಳಿಸ್ತಾ ಇದೆಯಾ? ಚಂದನ್ ಶೆಟ್ಟಿ ಅವರು ನಮ್ಮ ಜೊತೆ ಮಾತಾಡ್ತಾ ಇದ್ರು. ಅವ್ರು ಹೇಳ್ತಾ ಇದ್ದಾರೆ, ಇಲ್ಲ ಒಂದೇ ಟೈಮಲ್ಲಿ ಒಂದೇ ರೀತಿಯ ಯೋಚನೆಗಳು ಬರಬಹುದು. ನನಗೂ ಶಾಕ್ ಆಯ್ತು ಈ ರೀತಿ ವಿಚಾರವನ್ನ ನಾನು ಕೇಳಿ, ಆದ್ರೆ ನಾನು ಕಾಪಿ ಮಾಡಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ. ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ ಈಗ ಅವರು. ಏನ್ ಹೇಳ್ತೀರಿ? ಅದೇ ಈಗ ಅವ್ರು ಹೇಳಿದ್ರು ಚಂದನ್ ಶೆಟ್ಟಿ ಸರ್, ಒಂದೇ ಯೋಚನೆ ಮಾಡ್ಬೋದು ಅಂತ. ಬಟ್ ಎಲ್ಲಾ ಟ್ಯೂನ್ ಒಂದೇ ತರ ಯೋಚನೆ ಮಾಡಕ್ಕಾಗಲ್ಲ ಸರ್. ಒಂದು ಟ್ಯೂನ್ ಚೇಂಜಸ್ ಬರ್ಬೋದಲ್ಲ ಸರ್ ಅಂತ ನನ್ನ ಇದು ಸರ್. ಎಲ್ಲ ಟ್ಯೂನ್ ಅದೇ ಫುಲ್ ಸಾಂಗ್ ಮಾಡಿರಂತ ಹೇಳ್ತಾ ಇಲ್ಲ. ಅದೇನ್ ಪಲ್ಲವಿ ಇದೆ, ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ನಾನು ಒಂದು ಲೈನ್ ಮಾಡಬಹುದು, ಬಟ್ ಆ 4 ಲೈನ್ ಏನಿದೆ ಒಂದೇ ತರ ಮಾಡಕ್ಕಾಗಲ್ಲ ಸರ್. ಅದಕ್ಕೆ ಏನ್ ಹೇಳ್ತೀರಿ ಚಂದನ್ ಶೆಟ್ಟಿ ಅವರೇ? ಸರ್ ನಾನು ಇವಾಗ ಏನೋ ಸಂಗೀತದ ಬಗ್ಗೆ ಮಾತಾಡ್ಬೇಕು, ಕಾಂಪ್ಲಿಕೇಶನ್ ಬಗ್ಗೆ ಮಾತಾಡ್ಬೇಕು, ಐ ಡೋಂಟ್ ನೋ ಸರ್. ಕಾಪಿ ಮಾಡಿರೋ ವಿಚಾರನೇ ಕೇಳ್ತಿರೋದು ಯುವರಾಜ್ ಇಲ್ಲಿ. ಯಾವ ಪರ್ಸ್ಪೆಕ್ಟಿವ್ ಅಲ್ಲಿ ಮಾತಾಡ್ಲಿ ಸರ್ ನಾನು? ಇಲ್ಲ, ಅವ್ರು ಹೇಳ್ತಿದ್ದಾರೆ ಕೇಳಿಸ್ಕೊಂಡ್ರೆ, ನೀವು ಯುವರಾಜ್ ಅವರು ಹೇಳ್ತಾ ಇರೋದು ಕಾಪಿ ಮಾಡಿದ್ದಾರೆ ಅನ್ನೋದನ್ನೇ ಅವರು ಮೇನ್ ಫೋಕಸ್ ಮಾಡ್ತಾ ಇರೋದು. ಅದೇ ಪ್ರೂವ್ ಮಾಡ್ಲಿ ಸರ್. ಲೆಟ್ಸ್ ಪ್ರೂವ್ ಆಗಿದೆ ಸರ್. ಸರ್ ನೀವೇನೆ ಹೌದು, ನಾನೇ ಕೇಳಿ ಶಾಕ್ ಆದ ಅಂತ ಹೇಳಿದ್ರೆ ಯಶವಂತ್ ಸರ್ ದಯವಿಟ್ಟು ನಾನು ಮತ್ತೆ ನೀವು ಯಾಕೆ ಸರ್ ಎಲ್ಲಾ ಚಾನಲ್ ಅಲ್ಲೂ ಬಂದ್ ಕ್ವಾಟ್ಲಾ ಕೊಡ್ತಾ ಇದೀರಾ? ಪ್ಲೀಸ್ ಬನ್ನಿ, ಅದೇನು ಲೀಗಲ್ ಆಗಿ ಬಿಲ್ ಡೂ ಇಟ್. ಓಕೆನಾ ಸರ್? ಥ್ಯಾಂಕ್ ಯು ಸೊ ಮಚ್ ಸರ್. ಥ್ಯಾಂಕ್ಸ್ ಅಲಾಟ್. ಚಂದನ್ ಅವ್ರಿಗೆ ಹೆಂಗೆ ಈಗ ಅವರು ನಿಮ್ಮ ಯುವರಾಜ್ ಅವರೇ, ಹಲೋ ಯುವರಾಜ್, ಚಂದನ್ ಅವ್ರು ಮಾತಾಡಿದ್ ಕೇಳಿಸ್ತಾ ನಿಮ್ಗೆ? ಸರ್ ಕೇಳಿಸ್ತಾ. ಆಕ್ಚುಲಿ ಏನಾಗ್ತದೆ, ನನಗೆ ಟಿವಿಲಿ ನನಗೂ ಮಾತಾಡ್ಬೇಕಂತ, ನಾನು ಪಬ್ಲಿಸಿಟಿ ತಗೋಬೇಕು ಅಂತಿಲ್ಲ. ಅವರು ಎಲ್ಲಾ ಕಡೆ ಕಟ್ ಮಾಡ್ತಾ ಇದ್ದಾರೆ. ಯಾವ್ದೇ ಚಾನಲ್ ಮಾತಾಡಿದ್ರು ಕಟ್ ಮಾಡ್ತಾರೆ, ಪೂರಾ ಮಾತಾಡ್ತಾ ಇಲ್ಲ ಅವರು. ಅವ್ರು ಬೇರೆ ಕಡೆನೂ ಅದನ್ನ ಬೇರೆ ಚಾನಲ್ ಲೈವ್ ಬಂದಾಗ ಹೌದು ನನಗೆ ಶಾಕ್ ಆಯ್ತು ಅಂತ ಹೇಳಿದ್ರು ಚಂದನ್ ಅವರು. ಇಲ್ಲ, ಅದನ್ನೇ ಹೇಳಿದ್ರು. ಈಗ ಅವರು ಕಾಲ್ ಕಟ್ ಮಾಡಿದ್ರು, ಮತ್ತೆ ನಾವು ಟ್ರೈ ಮಾಡ್ತೀವಿ. ಈಗ ನಿಮ್ದೇನ್ ಕ್ಲೇಮ್, ಈಗ ನೀವೇನ್ ಹೇಳ್ತೀರಿ ಅಂತ? ಈಗ ಇಷ್ಟೊತ್ತನವರೆಗೂ ಅವ್ರು ಹೇಳೋದು ಕೇಳಿಸ್ಕೊಂಡ್ರಿ ನೀವು? ನೀವು ಅವ್ರಿಗೆ ನಾವೊಂದು ಮಾತು ಕೇಳಿದೆ, ನೀವೇನೋ ಅವ್ರಿಗೆ ಮಾತುಕತೆ ಕರೆದಿದ್ರಂತಲ್ಲ ಕಾಪಿರೈಟ್ ವಿಚಾರವಾಗಿ? ಇಲ್ಲ ಸರ್, ಕರೆದೇ ಇಲ್ಲ, ನಾವು ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರು ಅವರು. ಸರ್ ಏನಂದ್ರೆ, ಈಗ ಸಾಂಗ್ ನನಗೂ ಗೊತ್ತಿರ್ಲಿಲ್ಲ ಸರ್. ಸಾಂಗ್ ಈ ತರ ಎಲ್ಲ ಆಗಿದೆ ನನಗೂ ಗೊತ್ತಿಲ್ಲ. ನನಗೆ ಯೂಟ್ಯೂಬ್ ಅಲ್ಲಿ ಲಿಂಕ್ ಅಲ್ಲಿ ಬಂದಿದ್ದು, ನನಗೆ ಇದು ಟ್ರೋಲ್ ಪೇಜ್ ನನಗೆ ಲಿಂಕ್ ಬಂದಿದ್ದು ನನಗೆ. ಅದು ಓಪನ್ ಮಾಡಿದ್ರೆ ಒಂದು 10 lakhs 15 lakhs ಹಿಂಗೆ ಹೋಗ್ಬಿಟ್ಟಿದೆ. ಏನು ಇಷ್ಟೊಂದೆಲ್ಲ ಆಗಿದೆ, ನಿನ್ನೆ ರಿಲೀಸ್ ಆಗಿರೋದು ಇಷ್ಟು ಬೇಗ ಅನ್ಕೊಂಡು ನಾನು ಚೆಕ್ ಮಾಡಿ ನೋಡಿದಾಗ, ನಾನು ಡೀಟೇಲ್ಸ್ ಕೇಳಿದಾಗ ಅದು ಸೇಮ್ ಇತ್ತು ಸರ್. ಅದು ನೀವು ಕಂಪ್ಲೇಂಟ್ ಮಾಡಿದ್ದೀರಾ? ಇಲ್ಲ, ಇವತ್ತು ನನ್ನ ಚಾನಲ್ ಬಂದಿದ್ದೀನಿ ನಾನು ಇವತ್ತು. ಯಾಕೆ ನನ್ನ ಸಿರಿ ಮ್ಯೂಸಿಕ್ ಎಲ್ಲ ಚಾನಲ್ ಇದಾರೆ, ಅವರು ಕೊಡ್ಬೇಕು ಅಂತ ಬೇಡ ಅಂತ ಇದೆ.
ಓಕೆ ಈಗ ಕೊಡಬೇಕು ಅಂತ ಇದ್ದೀನಿ ಸರ್ ನಾನು ಸರ್. ಥ್ಯಾಂಕ್ ಯು ಯುವರಾಜ್ ಅವರೇ, ಧನ್ಯವಾದ ರಿಪಬ್ಲಿಕ್ ಕನ್ನಡ ಜೊತೆ ಮಾತಾಡಿದೆ.